ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ನಾವು ನಮ್ಮ ಮನೆ ಹಿಂದ್ಗಡೆ ಏನಿದೆ ಜಾಗನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದರೆ ತೊಗರಿ ಕಾಳು ಮತ್ತು ಅಳ್ಳನ್ನು ಹಾಕ್ಕೊಂಡಿದ್ವಿ ಮನೆ ಹಿಂದ್ಗಡೆ. ಮತ್ತು ಅಳಸಂಡೆಕಾಯಿ ಅವರೆಕಾಯಿ ಗಿಡನೂ ಹಾಕ್ಕೊಂಡಿದ್ವಿ. ಅವರೆಕಾಯಿ ಅಳಸಂಡೆಕಾಯಿ ಆವಾಗಲೇ ಮುಗಿದೋದು, ಅದನ್ನೆಲ್ಲ ಕಿತ್ತು ಗಿಡನೆಲ್ಲ ಹಾಗೆ ಬಿಟ್ಟಿದ್ದು. ತೊಗರಿ ಕಾಳು ಮಾತ್ರ ಇಷ್ಟು ದಿವಸ ತಕ್ಕನೇ ಇತ್ತು. ತೊಗರಿ ತಳ್ಳು ಅದನ್ನು ಬಿಡಿಸ್ಕೊಂಡು ತೊಗರಿ ತಳ್ಳನ್ನೆಲ್ಲ ಇದನ್ನೆಲ್ಲ ಒಂದು ಕಡೆ ಗಿಡನೆಲ್ಲ ಕಿತ್ತು ಒಂದೇ ಕಡೆ ಹಾಕಿದ್ವಿ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದೆಲ್ಲ ಏನು ನೋಡ್ತಿದ್ರೆ ಇದು ನಾವು ಮನೆಯವ್ರು ಎತ್ಕೊಂಡು ಹೋಗ್ತಾವ್ರಲ್ಲ, ಅದೆಲ್ಲ ತೊಗರಿ ತಳ್ಳು ಅಂತ. ಇಲ್ಲಿ ಹಾಕಿರೋದು ತೆಂಗಿನ ಮರದ ಹತ್ರ ಹಾಕಿರೋದೆಲ್ಲ ಇದು ಏನು ಹಳ್ಳಿನ ಗಿಡ ಅಂತ ಹೇಳ್ತಾರೆ, ಹಳ್ಳಿನ ಗಿಡ ಹಾಕಿದ್ವಿ. ಅದನ್ನು ಕತ್ತರಿಸಿ ಹಾಕಿದ್ವಿ. ಮಳೆ ಬಂದಿರೋ ಕಾರಣ ಒಂದೆರಡು ಸತಿ ಮಳೆ ಹುಯ್ತು ಇಲ್ಲಿ ನಮ್ಮನೆ ಹತ್ರ. ಎಲ್ಲ ಕಡೆನೂ ಹುಯ್ತೈತೆ, ಆದರೆ 2 ಸತಿ ಹುಯ್ದಿತ್ತಲ್ಲ ಅದೆಲ್ಲ ತ್ಯಾವ ಆಗಿತ್ತು. ಸ್ವಲ್ಪ ಗಿಡಗಳನ್ನೆಲ್ಲ ಅದಕ್ಕೆ ಕೀಳೋಣ ಅಂದ್ಬಿಟ್ಟು ಕಿತ್ತಿದ್ರು. ಬೇರು ಸಮೇತ ಕೀಳಬೇಕು, ಏಕೆಂದರೆ ಹೊಲ ಉಳ್ಬೇಕಾದ್ರೆ ಟ್ಯಾಕ್ಟ್ರು ಬಂದಾಗ ಅದು ಟ್ಯಾಕ್ಟ್ರಿಗೆ ಇದಕ್ಕೆ ಹಲ್ಲಿಗೆ ಸಿಗಾಕೊಳ್ಳುತ್ತೆ ಅಂತ ಅಂತಾರೆ. ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ರು. ಎಲ್ಲದನ್ನು ಎತ್ಕೊಂಡೋಗಿ ಒಂದು ಕಡೆ ಹಾಕಿ ಅದೆಲ್ಲ ಅಂಡೆ ಒಲೆಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಒಂದು ಕಡೆಗೆ ಹಾಕಿದ್ರು. ಇನ್ನು ಇದು ಹಳ್ಕಡ್ಡಿ ಇರುತ್ತಲ್ಲ, ಅದು ಅಂಡೆ ಒಲೆಗೆ ಇಕ್ಕಿದ್ರೆ ಪಟ ಅಂತ, ಅದಕ್ಕೋಸ್ಕರ ಅದನ್ನು ಹಾಕಿರಲಿಲ್ಲ. ಅದನ್ನೆಲ್ಲ ತೊಗೊಂಡೋಗಿ ಬೆಂಕಿ ಇಕ್ಕೋಣ ಅಂದ್ಬಿಟ್ಟು ಆ ಕಡೆ ಸೈಡ್ ಅದನ್ನು ಇಡ್ತಾಯಿದ್ರು. ಅಲ್ಲಿ ನಮ್ಮ ಮನೆ ಹಿಂದುಗಡೆ 2 ತೆಂಗಿನ ಮರ ಐತೆ, ಮತ್ತು ಆ ಕಡೆ 2 ಮೆದೆ ಹಾಕ್ಕೊಂಡಿದ್ದೀವಿ. ಅಂದರೆ ಒಂದು ಹಳೆಯ ಹುಲ್ಲು, ಇನ್ನೊಂದು ಹೊಸ ಹುಲ್ಲು. ಆ ಕಡೆ ಹಿಂದೆ ಇರೋದು ಹಳೆ ಹುಲ್ಲು, ಇದು ಹೊಸ ಹುಲ್ಲು. ಇನ್ನೂ ಜಾಸ್ತಿ ಹುಲ್ಲಿತ್ತು. ಒಂದು ಸ್ವಲ್ಪ ಹುಲ್ಲನ್ನು ಈ ಸತಿ ನಾವು ಇನ್ನೊಂದು ಕಡೆ ಹೊಲ ಐತೆ ಅಲ್ಲಿ ಮಾಡಿದ್ವಿ. ಅದನ್ನು ಅಲ್ಲೇ ಕಣ ಎಲ್ಲ ಮಾಡಿದ ಕಾರಣ ಅಲ್ಲೇ ಹಾಕಿದ್ವಿ ಹುಲ್ಲನ್ನು. ಆ ಹುಲ್ಲನ್ನು ಇಲ್ಲಿದ್ರೆ ಸಾಕು ಅಂದ್ಬಿಟ್ಟು ಅದನ್ನು ಮಾರಿಬಿಟ್ವಿ. ನೋಡಿ, ಇಲ್ಲೆಲ್ಲ ಸೊಪ್ಪು